ಇದನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾಕೆ ಕೊಟ್ರಿ ನೀವು? ಸದನ ಕಲಾಪ ಆರೋಪ ನಾನು ಒಂದು ಇವೆಲ್ಲ ಕಾಗೇರಿ ಸಾಹೇಬ್ ಇದ್ದಾಗ ನಾನು ಜವಾಬ್ದಾರಿಯಿಂದ ಮಾತಾಡಿ, ನಾನು ಜವಾಬ್ದಾರಿ ಕೇಳ್ತಾ ಇದೀವಿ ಅಂತ ಏನ್ ಬಾಯಿಗೆ ಬಂದಾಗ ಮಾತಾಡೋದಲ್ಲ. ಈಗ ಪಾರ್ಲಿಮೆಂಟ್ ನಲ್ಲಿ ಏನ್ ನಡೀತದೆ? ಮಾಧ್ಯಮ ಸ್ನೇಹಿತರಿದ್ದಾರೆ, ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾತಾಡ್ತಾ ಇದ್ದಾರೆ ಕೊಡಿ. ನೀವು ಸ್ವಲ್ಪ ದಯಮಾಡಿ ಕೂತೋರು. ಪ್ರಿಯಾಂಕ್ ಅವ್ರೆ ಕೂತೋರು. ನಾನು ಜವಾಬ್ದಾರಿಯಿಂದ ಹೇಳಿದೆ. ಆಯ್ತು, ಅವ್ರು ಏನ್ ಹೇಳ್ತಾರೆ ಹೇಳ್ಬೇಕಲ್ಲ. ನಾನು ಬರ್ತಿದ್ದಿಲ್ಲ. ಆಮೇಲೆ ಒಂದ್ ಸೆಕೆಂಡ್ ದೂರದರ್ಶನ ಕೂಡ ನಿನ್ನೆ ನಾವು BSc ನಿಮ್ಗೆ ಮಾತಾಡಿದ್ದೀವಿ. ಕೆಲವು ಮಂತ್ರಿಗಳು ಅನಾವಶ್ಯಕವಾಗಿ ಎಲ್ಲಾ ವಿಷಯಕ್ಕೂ ಎದ್ ನಿಲ್ತಾರೆ, ಅವ್ರನ್ನ ಕಂಟ್ರೋಲ್ ಮಾಡ್ರಿ ಅಂತ ಹೇಳಿ ಚರ್ಚೆ ಆಯ್ತು. ಅದ್ರ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕು. ಒಂದು ಇದನ್ನ ಕವರ್ ಮಾಡ್ರಿ, ಎರಡನೇದು ಅನಾವಶ್ಯಕವಾಗಿ ಸಬ್ಜೆಕ್ಟ್ ವಿಷಯದಲ್ಲಿ ಕೂಡ ಮಂತ್ರಿಗಳು ಹೇಳ್ತಾರೆ, ಅದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು. ಇನ್ನೊಂದ್ಸಲ ಹೇಳಿದ್ರೆ ನಾವು ಕುತ್ಕೊಳ್ಳಬೇಕು. ಆಯ್ತು, ಅವ್ರು ಏನೋ ಹೇಳ್ತಾರೆ, ನೀವೇ ಗಡಿಬಿಡಿ ಮಾಡ್ತೀರಿ. ಏನಾದ್ರು ಮಾತಾಡ್ತಾರೆ ಈಗ ಮಂತ್ರಿ ಈಗ ನಾನು ಒಂದು ಅರ್ಧ ಗಂಟೆ ಜಾಸ್ತಿ ನಡೆಸಿ ಸಂಜೆ ಇದನ್ನು ಸರಿ ಮಾಡೋ ತನಕ ಆಯ್ತು, ಸಂಬಂಧ ಇದೆಯಪ್ಪ. ಎಲ್ಲ ನೀವಿಟ್ಟೋಗಿರೋದೇ ಇದು, ನಾನು ಮಾಡಿದಂತ ವ್ಯವಸ್ಥೆ ಇದು. ಆಯ್ತು, ಆಪೋಸಿಷನ್ ಮಾತಾಡ್ಬೇಕಾದ್ರೆ ನಾನು ಆಯ್ತು ಮಾತಾಡ್ತೀನಿ ಕೇಳಿ. ಈಗ ಒಂದೇ ನಿಮಿಷ ಅಲ್ಲ, ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದ್ ಸೆಕೆಂಡ್. ಈಗ ಪಕ್ಷದ ಹೆಸರು ನೀವು ಯಾಕೆ ಮಾತಾಡ್ತೀರಾ ಅಂತೀರ? ಸುಮ್ ಕೊಡ್ಬೇಕು ನೋಡ್ರಿ, ಎಷ್ಟು ಸಲ ಕಾಣಿಸ್ತೀನಿ ನೋಡ್ರಿ. ಮೊದಲು ಕಂಟ್ರೋಲ್ ಮಾಡಿ. ಇಲ್ಲ, ಮುಂದಿನ ಸರ್ಕಾರದಲ್ಲೂ ಈಗ ಮಾತಾಡಿದಾರೆ ಅವರು. ಈಗ ಕಳೆದ ವಿಧಾನಸಭೆಯಲ್ಲಿ ಈ ವಿಚಾರದಲ್ಲಿ ಯಾವ ತರ ಮಾತಾಡಿದಾರ, ಯಾವ ತರ ಮಾತಾಡಿದ್ದಾರೆ ಸಿಕ್ಕುದಿಲ್ಲ. ಮುಂದಕ್ಕೆ ನೋಡಿ